ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಧರ್ಮಪಿತ ಅಪ್ಪ ಬಸವಣ್ಣವರಲ್ಲಿ ಶರಣಾಗಿ 770 ಅಮರಗಣದಲ್ಲಿ ಶರಣಾಗಿ ಪರಮ ಪೂಜ್ಯ ಬಸವಾನಂದ ಶ್ರೀಗಳ ಅಡಿಗಳಲ್ಲಿ ಶರಣಾಗಿ, ಅದೇ ರೀತಿ ಪೂಜ್ಯ ಅಕ್ಕ ಓಂಕಾರೇಶ್ವರಿ ತಾಯಿಯವರ ಪದಕ್ಕೂ ಶರಣಾಗಿ, ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ಹಾಗೂ ಉಪನ್ಯಾಸವನ್ನು ನೀಡಲು ಬಂದಿರತಕ್ಕಂಥ ತಾಯಿಯರಲ್ಲಿ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಬಹುಶಃ ಇವತ್ತಿನ ದಿನ ನನಗೊಂದು ಸುಯೋಗ. ನಾನು ಸುಮಾರು 2007-8ರಲ್ಲಿ ಅನಿಸುತ್ತೆ ನಾನು ಈ ಆಶ್ರಮಕ್ಕೆ ಮೊದಲನೇದಾಗಿ ಬಂದಿದ್ದೆ. ಅದು ಕೂಡ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಸ್ವಾಮೀಜಿಯವರನ್ನ ನಾನು ಅವತ್ತು ಮಾತಾಡಿಸಿರ್ಲಿಲ್ಲ, ಸಹಜವಾಗಿ ಶರಣಾರ್ಥಕ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ. ತದನಂತರವಾಗಿ ಮತ್ತೆ ನಮಗೆ ಭೇಟಿಯಾಗಿದ್ದು 2025ರಲ್ಲಿ. ಬಹುಶಃ ಸ್ವಾಮೀಜಿಯವರಿಗೆ ಹೊಸಪೇಟೆಗೆ ನಾವೆಲ್ಲ ಪ್ರವಚನಕ್ಕೆ ಬರೋಕ್ಕೆ ಕೇಳ್ಕೊಂಡ್ವಿ, ಬಂದರು. ಆದರೆ ಆ ಸಂದರ್ಭದಲ್ಲಿ ನಾನು ಕೂಡ ಅಂದರೆ 21ನೇ ತಾರೀಕಿಂದ 30 ತಾರೀಕಿಂದ ನಾನು ಪ್ರವಚನಕ್ಕೆ ಹೋಗಿದ್ದೆ. ಮತ್ತೆ ಬಂದು 2 ದಿನ ಆದರೂ ಕೂಡ ನಾನು ಸ್ವಾಮೀಜಿ ಅವ್ರನ್ನು ಭೇಟಿಯಾಗಕ್ಕಾಗಿರಲಿಲ್ಲ. ಸ್ವಾಮೀಜಿ ಅವರು ಬೆಂಗಳೂರಿಗೆ ಹೋದಾಗ, ಪ್ರಶಸ್ತಿ ತಗೊಳಕ್ಕೆ ಹೋದಾಗ ಓಂಕಾರೇಶ್ವರಿ ಅವರು ನನ್ನ ಬಗ್ಗೆ ಹೇಳಿದ ಮೇಲೆ ಆಮೇಲೆ ಸ್ವಾಮೀಜಿ ಅಂದರೆ ನಾನು ಕೂಡ 30ನೇ ತಾರೀಕು ಬಂದು ಮತ್ತೆ ನಾನು ರಾಯಚೂರು ಜಿಲ್ಲೆಯಲ್ಲಿ ಮತ್ತೆ ಪ್ರವಾಸ ಕೇಳಿದೆ ನಾನು ಹೋಗಿದ್ದೆ. ಹೀಗಾಗಿ ಸ್ವಾಮೀಜಿ ಅವ್ರು ಮತ್ತೆ ನನಗೆ ಹೋಗಿ ಮಾತಾಡ್ಸಿದ್ರು. ನೋಡ್ರಿ, ನಾನು ಒಂದೇ ಸಲ ಮಾತಾಡಿದ್ದೆ, ಕೊಪ್ಪಳಕ್ಕೆ ಬುಕ್ಕ ಕೊಡಕ್ಕೆ ಬಂದಿದ್ದೆ ಅಷ್ಟೇ. ಅವತ್ತು ಕೂಡ ಅಷ್ಟೇ, ರಾತ್ರಿ ಜರ್ನಿ ಮಾಡ್ಕೊಂಡು ಮೈಸೂರಿಂದ ಬುಕ್ಸ್ ತಂದು ಕೊಪ್ಪಳಲ್ಲಿ ಅಪ್ಪವ್ರ ಪ್ರವಚನ ಮಾಡ್ತಾ ಇದ್ದೆ. ಅವಾಗ ಒಂದಿಷ್ಟು ಬುಕ್ಸ್ ಅವ್ರು ಒಪ್ಪಿಸಿ ಮತ್ತೆ ಅವಾಗಲೂ ಕೂಡ ಒಂದೇ ಮಾತು ಶರಣಾರ್ಥಿ ಅಪ್ಪ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದೆ. ಅದೇ ಧ್ವನಿನೇ 25ರಲ್ಲಿ ಮತ್ತೆ ಒಂದ್ಸಲ ಶರಣಾರ್ಥಿ ಅಪ್ಪ ಅವ್ರು ಎಂದ್ರೆ ಬಸವಕಿರಣ ಅವ್ರು ಎಂದ್ರೆ ಬರೀ ಅಂತ ನಿಜವಾಗ್ಲೂ ಕೂಡ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಹಂಗೆ, ಬಸವ ಅಂತಕ್ಕಂಥ 3 ಅಕ್ಷರಗಳೇನಿದ್ದಾವೆ, ಈ 3 ಅಕ್ಷರವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಇಡೀ ಜೀವನವನ್ನು ಸವೆದರೂ ಕೂಡ ಅದು ಸಾಧ್ಯವಿಲ್ಲ. ಅದು ಬಸವಾದಿ ಶರಣರಿಗೆ ಮಾತ್ರ ಸಾಧ್ಯ ಆಗಿತ್ತು. ಅಂಥ ಬಸವಣ್ಣನವರ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ತಾಯಿಯವರ ಒಂದಿಷ್ಟು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಕ್ಕಂಥ ಸೌಭಾಗ್ಯ ಇವತ್ತಿನ ದಿನ ನನಗಾಗಿದೆ. ಇಲ್ಲಿ ನಾವು ಬಸವಾದಿ ಶರಣರ ಬಗ್ಗೆ ಎಲ್ಲೇ ನೋಡಕ್ ಹೋದ್ರು ಕೂಡ ಯಾರು ಒಬ್ಬರು ಕೂಡ ತಮ್ಮ ಬಗ್ಗೆ ತಾವು ಯಾವುದೇ ವಚನದಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಾವು ಬಸವಣ್ಣವರ ಘನತೆಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬಸವಣ್ಣವರ ವಚನಗಳನ್ನ ಬಿಟ್ಟು ಬೇರೆ ಮಿಕ್ಕಾದ ಶರಣರ ವಚನಗಳನ್ನ ಅರ್ಥ ಮಾಡ್ಕೊಂಡ್ರೆ ಬಸವಣ್ಣವರ ಘನತೆ ಬಗ್ಗೆ ಗೊತ್ತಾಗುತ್ತೆ. ಪ್ರಭುವಿನ ಬಗ್ಗೆ ತಿಳ್ಕೋಬೇಕಾದ್ರೆ ಪ್ರಭುದೇವರ ವಚನ ಬಿಟ್ಟು ಉಳಿಕೆ ಶರಣರ ವಚನಗಳನ್ನ ಓದಿದಾಗ ಪ್ರಭುದೇವರು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಂಗೆ ನೀಲಮ್ಮ ತಾಯಿಯವರು ಏನು ಅನ್ನೋದನ್ನ ನೀಲಮ್ಮ ತಾಯಿಯವರು ಎಲ್ಲರೂ ಹೇಳ್ಕೊಡಲ್ಲ. ನಮ್ಗೆ ಸಹಜವಾಗಿ ಗೊತ್ತಾಗುತ್ತೆ ಏನಂತಂದ್ರೆ, ನೀಲಂಬಿಕಾ ತಾಯಿಯವರು ಬಸವಣ್ಣವರ ಧರ್ಮ ಪತ್ನಿ ಆಗಿದ್ರು. ಮತ್ತೆ ಅನುಭವ ಮಂಟಪದಲ್ಲಿ ಇಲ್ಲಿ ನಾನು ನಿನ್ನೆ ಬಂದ ತಕ್ಷಣ ಅಕ್ಕವ್ರ ಪರಿಚಯ ಮಾಡಿಕೊಟ್ರ, ಇಲ್ಲಿ ನೀಲಮ್ಮ ಅಕ್ಕ ಅವರು ಇಲ್ಲಿ ದಾಸೋಹ ವ್ಯವಸ್ಥೆ ಎಲ್ಲ ನೋಡ್ಕೊತಿದ್ದಾರೆ ಅಂತಂದ್ರು. ಅದು ನಿಜವಾಗ್ಲೂ ಕೂಡ ಅಲ್ಲಿ ಬಂದಿರ್ತಕ್ಕಂಥ ಶರಣರಿಗೆ, ಏಕೆಂದ್ರೆ ಆ ಬಂದವರನ್ನ ಸಂತೈಸ್ತಕ್ಕಂಥದ್ದು ಏನಿದೆಯಲ್ಲ ಇದು ಬಹಳ ಮುಖ್ಯ. ಇಲ್ಲಿ
ಸ್ವಾಮೀಜಿಯವರ ಪ್ರಭಾವ ಹೆಂಗಿದೆ, ಅವರ ವ್ಯಕ್ತಿತ್ವ ಹೆಂಗಿದೆ ಅನ್ನೋದು ನಾವು ತಿಳ್ಕೋಬೇಕು ಅಂತಂದ್ರೆ ಸ್ವಾಮೀಜಿಯವರು ಮಾತಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲ ಅವರಲ್ಲಿ ಸೇವೆ ಮಾಡ್ತಕ್ಕಂಥ ಸೇವಕರು ಇರ್ತಾರಲ್ಲ, ಅವರ ಭಾವನೆ, ಅವರ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದು ನೋಡಿ ಸ್ವಾಮೀಜಿಯವರು ಎಷ್ಟು ಇವ್ರ ಮೇಲೆ ಪರಿಣಾಮಕಾರಿಯಾಗಿ ವಿಚಾರವನ್ನ ಇಲ್ಲಿ ಮಂಡಿಸಿದ್ದಾರೆ ಅಥವಾ ಮೂಡಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ರೀತಿಯಾಗಿ ನೀಲಮ್ಮ ತಾಯಿಯವರು ಬಂದಿರ್ತಕ್ಕಂಥ ಶರಣರಿಗೆ ಅವ್ರಿಗೆ ಬನ್ರಿ, ಪ್ರಸಾದ ಮಾಡ್ರಿ, ಯಾಕಂದ್ರೆ ಪ್ರಸಾದ ವ್ಯವಸ್ಥೆ ಎಲ್ಲನೂ ನೋಡ್ಕೊಳ್ತಕ್ಕಂಥ ಒಂದು ಕೆಲಸ ಏನಿತ್ತು ಅಂದ್ರೆ ಅದು ನೀಲಮ್ಮ ತಾಯಿಯವರದಾಗಿತ್ತು. ಹೀಗಾಗಿ ಅವ್ರಿಗೆ ಅಲ್ಲಿ ನೀಲಾಂಬಿಕಾ, ಆಮೇಲೆ ನೀಲಲೋಚನೆ, ಯಾಕಂದ್ರೆ ಬಸವಣ್ಣವರ ನೀಲಲೋಚನೆ ಅಂತಕ್ಕಂಥ ಶಬ್ದ ಬಳಸಿದ್ದಾರೆ, ನೀಲಮ್ಮ, ಹೀಗೆ ಅವರನ್ನ ಗುರುತಿಸ್ತಾ ಇದ್ರು. ಆಮೇಲೆ ಆ ಸತಿಪತಿಗಳ ಒಂದು ಸಂಸಾರ ಹೆಂಗಿತ್ತು ಅಂದ್ರೆ ಇವತ್ತಿನ ರೀತಿಯಾಗಿರಲಿಲ್ಲ. ಯಾಕಂದ್ರೆ ಬಸವಣ್ಣವ್ರಿಗೆ ಮೊದಲನೇ ಮದುವೆ ಮಾಡ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ. ಆದ್ರೆ ಆವತ್ತಿನ ದಿನಮಾನದಲ್ಲಿ ಅಂದ್ರೆ ಬಸವಣ್ಣವರು ಬರುವತನ ಕೂಡ ಸನ್ಯಾಸಿಗಳ ಮಾತ್ರ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಬಹುದು ಅಂತಕ್ಕಂಥ ಒಂದು ವಿಚಾರ ಮೊದಲೆಲ್ಲವೂ ಕೂಡ ಜಾರಿಯಲ್ಲಿ ಇತ್ತು. ಆದರೆ ಸಂಸಾರದಲ್ಲಿ ಇದ್ದು ಕೂಡ ಪಾರಮಾರ್ಥವನ್ನ ಸಾಧಿಸಬಹುದು ಅಂತಕ್ಕಂಥ ವಿಚಾರವನ್ನ ಮೊಟ್ಟ ಮೊದಲನೇಗೆ ಸಮಾಜಕ್ಕೆ ಕೊಟ್ಟಿದ್ದೇ ಬಸವಣ್ಣವರು. ಯಾಕಂದ್ರೆ ಅವರ ಸಂಸಾರದಲ್ಲಿ ಇದ್ದು ಪಾರಮಾರ್ಥವನ್ನ ಮಾಡಿದವರು, ಗೆದ್ದವರು ಅಂತಕ್ಕಂಥದ್ದು. ಆದರೆ ನೀಲಾಂಬಿಕಾ ತಾಯಿಯವರ ಮದುವೆ ಆದ ಮೇಲೆ ಈ ರೀತಿಯಾಗಿ ಗಂಡ ಹೆಂಡತಿಯ ಸಂಸಾರ ಕೆಲವು ದಿನ ನಡೆಯಿತು. ನಡೆದ ನಂತರ ಏನಾಗುತ್ತೆ ಅಂತಂದ್ರೆ ನಾವು ನೋಡ್ತೀವಿ, ಇಲ್ಲಿ ಒಂದಿಷ್ಟು ಅಪವರೆಲ್ಲ ಗಿಡ ಮರಗಳನ್ನ ಹಾಕಿದ್ದಾರೆ. ಇಲ್ಲಿ ಒಂದು ಶ್ರೀಗಂಧದ ಮರ ಇದ್ರೆ ಸಾಕು, ಸುತ್ತ 4 ಕಡೆ ಇರ್ತಕ್ಕಂಥ ಗಿಡಗಳು ಏನಿರ್ತವೆ ಅವು ಶ್ರೀಗಂಧದ ವಾಸನೆಯನ್ನು ಹೊಡಿತಾ ಇರ್ತವೆ, ಶ್ರೀಗಂಧದ ವಾಸನೆ ಬರ್ತಾ ಇರುತ್ತೆ. ಹಂಗೆ ಬಸವಣ್ಣವರು ದಿವ್ಯ ಜ್ಞಾನಿ, ಆ ಬಸವಣ್ಣನವರ ಸಂಪರ್ಕದಲ್ಲಿ ಸದಾ ಇದ್ರು ನೀಲಾಂಬಿಕಾ ತಾಯಿ. ಬರ್ತಾ 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 ಹೆಂಗೆ ಆಯಿತು ಅಂತಂದ್ರೆ ಅವರು ಗಂಡ ಹೆಂಡತಿ ಅಂತಕ್ಕಂಥದ್ದನ್ನ ಮರ್ತು ಹೋಗ್ಬಿಟ್ರು. ಸತಿಪತಿ ಅಂತಕ್ಕಂಥದನ್ನ ಮರ್ತು ಹೋಗ್ಬಿಟ್ರು. ಅದನ್ನ ಒಂದ್ ಕಡೆ ಆ ತಾಯಿನೇ ಹೇಳ್ತಾರೆ, ಮಡದೆ ಎನ್ನಲಾಗದು ಬಸವನ್ಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ, ಉಭಯದ ಕುಳವ ಹರಿದು ಬಸವನ್ಗೆ ಶಿಶುವಾನಾದೆನು, ಬಸವನೆನ್ನ ಶಿಶುವಾದನು, ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ ನಿಕ್ಕಿದ ದಿವ್ಯವ ಮೀರಿದೆ, ಬಸವನೊಳಗ ಅಡಗಿದೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಮಡದೆ ಎನ್ನಲಾಗದು ಬಸವನ್ಗೆ ಏನು, ಬಹುಶಃ ಅದು ಬಸವಣ್ಣವ್ರಿಗೆ ಮಾತ್ರ ಸಾಧ್ಯ ಆಗಿತ್ತು ಅಂತ, ಮತ್ತೆ ಯಾರಿಗೆ ಕೂಡ ಸಾಧ್ಯ ಇಲ್ಲ. ಆ ತಾಯಿ ಹೇಳ್ತಾರೆ, ನನಗೆ ಬಸವಣ್ಣಗೆ ಹೆಂಡತಿ ಅಂತ ಅನಬಾರ್ದು ಅಂತ ಮಾತನ್ನ ಹೇಳ್ತಾರೆ, ಅಥವಾ ಬಸವಣ್ಣ ನನ್ನ ಗಂಡ ಅಂತ ಅನ್ಬಾರ್ದು. ಯಾಕಂದ್ರೆ ನಾನು ಬಸವನ್ಗೆ ಮಗುವಾದೆ, ಬಸವ ನನಗೆ ಮಗುವಾದ ಅಂತಕ್ಕಂಥ. ಆ ನೀಲಾಂಬಿಕಾ ತಾಯಿಯವರ ಒಂದು ಅಧ್ಯಾತ್ಮದ ಎತ್ತರವನ್ನು ನೋಡಕ್ ಹೋದ್ರೆ ಬಹಳ ಅದ್ಭುತವಾದದ್ದು. ಯಾಕಂದ್ರೆ ಅವರ ಅಧ್ಯಾತ್ಮದ ನಿಲುವನ್ನು ನೋಡಬೇಕಾದ್ರೆ ಬಹುಶಃ ಅವರು ಸುಮಾರು ವಚನಗಳನ್ನ ಬರೆದಿರೋದ್ರಲ್ಲಿ ಅತ್ಯಂತ ಹೆಚ್ಚಿಗೆ ವಚನಗಳನ್ನು ಅವರು ಬರೆದಿರೋದು ಬಸವಣ್ಣನವರ ಕುರಿತಾಗಿದೆ. ಬಸವಣ್ಣನವರ ಕುರಿತಾಗಿ ಅಂತಂದ್ರೆ ಇವತ್ತಿನ ದಿನ ಗಂಡ ಹೆಂಡತಿ ಅಂತಂದ್ರೆ ಬಹಳ ಅರ್ಥ ಮಾಡ್ಕೊಳ್ಳೋದಂದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಕ್ಕೆ 10 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಅಂದ್ರೆ ಮೊದಲನೇದಾಗಿ ಮದುವೆಯಾಗಿ ಹೊಸದಾಗಿ ಬಂದಿರ್ತಕ್ಕಂಥ ಹೆಣ್ಮಗಳು ಗಂಡನ್ನ ಅರ್ಥ ಮಾಡ್ಕೋಬೇಕಾದ್ರೆ 10 ವರ್ಷ ಸಂಸಾರ ಮಾಡಿದ ಮೇಲೆನೆ ಗಂಡ ಅಂದ್ರೆ ಏನು ಅಂತ ಅವರ ಮನಸ್ಥಿತಿ ಹೆಂಗಿದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಆಮೇಲೆ ಗಂಡನಿಗೆ ಕೂಡ ಅಷ್ಟೇ, ಅವನು 10 ವರ್ಷ ಸಂಸಾರ ಮಾಡಿ ನಾವು ನೋಡ್ತಿದ್ವಿ ಮೊದಲೆಲ್ಲ ಏನಂದ್ರೆ ಮದುವೆ ಮಾಡಿ ಕಳಿಸಿದ ಮೇಲೆ ಸ್ವಲ್ಪ ದಿನದಲ್ಲಿ ಮತ್ತೆ ಏನಾದ್ರು ಇಬ್ಬರು ಮತ್ತೆ ವಾದ ಆಗೋದು, ಹೆಚ್ಚು ಕಡಿಮೆ ಆಗೋದು, ಮತ್ತೆ ತವರು ಮನೆಗೆ ಬರೋದು, ಮತ್ತೆ ಹಿರಿಯರು ಬುದ್ಧಿವಾದ ಹೇಳೋದು, ಮತ್ತೆ ಕಳಿಸೋದು, ಹೀಗೆ ಕೆಲವೊಂದು ವರ್ಷ ನಡುವುದು. ಆಮೇಲೆ ಅವ್ರಿಗೆ ಇಬ್ಬರ ಸಂಸಾರ ಹೆಂಗಾಗೈತೆ ಅಂತಂದ್ರೆ
ತಾಯಿನೇ ಹೋಗಿ ಮಗನ ಏನಾದ್ರೆ ಈ ವರ್ಷ ಒಂದು ಹಬ್ಬಕ್ಕೆ ಬಾರವ 4 ದಿವಸ ಮತ್ತೆ ಬಳಿ ಹೋಗಕ್ಕೆ ಅಂದ್ರೆ ಇಲ್ಲ ಇಲ್ಲ ನಾನು ಬರಲ್ಲ, ನಾನು ಆನಂದವಾಗಿದ್ದೀನಿ, ನೀವೇ ಹಬ್ಬ ಮಾಡ್ಕೊಳ್ರಿ ಅಂತ ಹೇಳುವಷ್ಟು ಮಟ್ಟಿಗೆ ಅಲ್ಲಿ ಸಂಸಾರದಲ್ಲಿ ಲೀನ ಆಗ್ತಾರಂತಕ್ಕಂಥದ್ದು ನಮಗೂ ನಿಮಗೂ ಎಲ್ಲರೂ. ಹಾಗೆ ಬಸವಣ್ಣವರನ್ನ ನೀಲಮ್ಮ ತಾಯಿಯವರು ಕೂಡ ಹೆಂಗೆ ಅರ್ಥ ಮಾಡ್ಕೊಂಡಿದ್ರು ಅಂತ, ಬಸವಣ್ಣ ಹುಟ್ಟುವ ಪೂರ್ವದಲ್ಲಿ ಏನಿದ್ದು ಅಂತಕ್ಕಂಥದ್ದನ್ನ ನೀಲಮ್ಮ ತಾಯಿ ಅರ್ಥ ಮಾಡ್ಕೊಂಡಿದ್ರು. ಬರೀ ಅವರು ಮದುವೆ ಆದ ಮೇಲೆ ಕೈ ಹಿಡಿದು ಬಂದ ಮೇಲೆ ಅಂತಲ್ಲ, ಯಾಕಂದ್ರೆ ಅವರೇ ತಮ್ಮ ವಚನದಲ್ಲಿ ಹೇಳ್ತಾರೆ. ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಬಹಳ ಸೂಕ್ಷ್ಮ ಇದೆ, ಮತ್ತೆ ಆಧ್ಯಾತ್ಮಿಕ ವಿಚಾರ ಇರೋದು ಹೌದು. ಯಾಕಂದ್ರೆ ನಮಗ್ ಗೊತ್ತಿರ್ತಕ್ಕಂಥದ್ದು ಬಸವಣ್ಣ ಅಂತಂದ್ರೆ ನಾವು ಗ್ರಂಥ ತೆಗೆದು ನೋಡಿದ್ಮೇಲೆ ನಮಗ್ ಗೊತ್ತಾಗೋದು 12ನೇ ಶತಮಾನದಲ್ಲಿ ಮಾದ್ರಸ ಮಾದಲಾಂಬಿಕೆ ತಾಯಿಯವರ ಗರ್ಭದಲ್ಲಿ ಜನಿಸಿರ್ತಕ್ಕಂಥವ್ರು, ಬಾಗೇವಾಡಿಯಲ್ಲಿ ಜನಿಸಿರ್ತಕ್ಕಂಥ ಬಸವಣ್ಣ. ಬಹುಶಃ ವಚನ ಸಾಹಿತ್ಯದಲ್ಲಿ ವ್ಯಕ್ತಿಗತವಾಗಿ ಬಸವಣ್ಣನವರನ್ನ ಪರಿಚಯಿಸ್ತಕ್ಕಂಥ ವಚನ ಕೆಲವು ವಚನಗಳಿದ್ದಾವೆ. ಅವು ಬಿಟ್ಟರೆ ಎಲ್ಲರೂ ಕೂಡ ಬಸವಣ್ಣ ಅಂತಕ್ಕಂಥದನ್ನ ಆದಿ ಆಧಾರವಿಲ್ಲದದ್ದು ಅಂತಕ್ಕಂಥ ಮಾತನ್ನ ಹೇಳಿ ಪ್ರಾರಂಭ ಮಾಡ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರ ವ್ಯಕ್ತಿಯಾಗಿ ಇದ್ರು ನಿಜಾನೇ, ಆದ್ರೂ ಕೂಡ ನೀಲಮ್ಮ ತಾಯಿಯವರು ಹೇಳ್ತಾರೆ ನೋಡ್ರಿ, 2 ಬಸವಣ್ಣವರ ಸ್ವರೂಪವನ್ನ ಹೇಳ್ತಾರೆ. ಸಮಸ್ತ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಬಸವ ಅಂತಕ್ಕಂಥ 3 ಅಕ್ಷರ. ಸೃಷ್ಟಿ ಆದ ನಂತರದಲ್ಲಿ ಕೈಲಾಸವನ್ನೇ ಕಲ್ಯಾಣ ಮಾಡಿರ್ತಕ್ಕಂಥದ್ದು ಒಂದು. ಈ 2 ವಿಚಾರಗಳಲ್ಲಿ ನೀಲಮ್ಮ ತಾಯಿಯವರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಆದಿ ಆಧಾರವಿಲ್ಲದಂದು, ಕಳೆ ಮೊಳೆ ತೋರದಂದು, ಕಾಮ ನಿಷ್ಕಾಮವಿಲ್ಲದಂದು, ವೀರ ವಿತರಣವಿಲ್ಲದಂದು, ಯುಗ ಜುಗವಿಲ್ಲದಂದು, ಪಿಂಡಾಂಡ ಬ್ರಹ್ಮಾಂಡವಿಲ್ಲದಂದು, ಏನೋ ಏನೋ ಇಲ್ಲದಂದು, ಎಲ್ಲ ಮೂರ್ತಿಗಳು ನೆಲೆಗೊಳ್ಳದಂದು, ಅಂದು ಏನೆಂದು ಅರಿಯದಿರ್ಪ ನಮ್ಮ ಬಸವಯ್ಯನು. ನೋಡಿ, ಒಂದೊಂದು ಶಬ್ದ. ಆದಿ ಆಧಾರ ಇಲ್ಲದಂದು. ಆದಿ ಅಂತಂದ್ರೆ ನಾವು ಏನು ಕರಿತೀವಿ ಅಂತಂದ್ರೆ, ಎಲ್ಲಿ ಸೃಷ್ಟಿಯ ಉಗಮ ಪ್ರಾರಂಭ ಆಯಿತು ಅದನ್ನ ಆದಿ ಅಂತ ಕರಿತೀವಿ. ಅದಕ್ಕಿಂತ ಮೊದಲು ಅದನ್ನ ಅನಾದಿ ಅಂತ ಕರಿತೀವಿ. ಆದ್ರೆ ನೀಲಮ್ಮ ತಾಯಿಯವರು ಹೇಳ್ತಾರೆ, ಆದಿ ಅನಾದಿ ಅಂತಕ್ಕಂಥದ್ದು ಇರೋಕ್ಕಿಂತ ಪೂರ್ವದಲ್ಲಿ ಕಳೆ ಮೊಳೆ ತೋರದಂದು, ಕಾಮ ನಿಷ್ಕಾಮ ಇಲ್ಲದದ್ದು. ಆಮೇಲೆ ಹೇಳ್ತಾರೆ ವೀರ ವಿತರಣವಿಲ್ಲದದ್ದು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗೇನ್ ಕಣ್ಣಿಗೆ ಕಾಣ್ತಾ ಇದ್ದಾವೆ ಪಂಚ ಮಹಾಭೂತಗಳು, ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂತಕ್ಕಂಥದ್ದಾಗಿರ್ಬೋದು, ಸೂರ್ಯ ಚಂದ್ರರಾಗಿರ್ಬೋದು, ಇವೆಲ್ಲವೂ ಕೂಡ ಹುಟ್ಟಿದ್ದೆ ಬಸವಣ್ಣನಲ್ಲಿ. ಹೀಗಾಗಿ ಇವೆಲ್ಲ ಹುಟ್ಟೋಕ್ಕಿಂತ ಪೂರ್ವದಲ್ಲಿನೇ ಬಸವಣ್ಣ ಇದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೇಗೆ ಅಂತಂದ್ರೆ, ಪಿಂಡಾಂಡ ಬ್ರಹ್ಮಾಂಡಗಳೇನು ಇಲ್ಲದದ್ದು. ಪಿಂಡಾಂಡ ಅಂದ್ರೆ ದೇಹ, ಬ್ರಹ್ಮಾಂಡ ಅಂದ್ರೆ ವಿಶ್ವ. ಇವು ಯಾವ ಕೂಡ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಏನು ಏನು ಇಲ್ಲದಂದು, ಸಚರಾಚರ ಅಂತಕ್ಕಂಥವು ಅಂದ್ರೆ ಜಡ ಆಗಿರ್ಬೋದು ಅಥವಾ ಜೀವಿಗಳಾಗಿರ್ಬೋದು, ಯಾವುದೋ ಇರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಮೂರ್ತಿಗಳು ನೆಲೆಗೊಳ್ಳದದ್ದು. ಹೀಗೆ ನಾವು ಕಣ್ಣಿಗೆಲ್ಲ ದೃಶ್ಯ ಕಾಣ್ತಾ ಇದೆ, ಇವು ಯಾವ ದೃಶ್ಯವೂ ಕೂಡ ಸೃಷ್ಟಿ ಆಗೋಕ್ಕಿಂತ ಪೂರ್ವದಲ್ಲಿ ಏನೆಂದು ಅರಿಯದಿರ್ಪ ನಮ್ಮ ಬಸವಯ್ಯ. ಆವಾಗ ಬಸವ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದು, ಬಸವ ಅಂತಕ್ಕಂಥದ್ದು ಇದ್ರು ಅಂತ ಹೇಳ್ತಾರೆ. ವ್ಯಕ್ತಿಗತವಾಗಿ ಅಲ್ಲ, ತಾತ್ವಿಕವಾಗಿ ಹೆಂಗೆ ಇದ್ರು ಅಂತ ಹೇಳ್ತಾರೆ. ಇದು ಏನು, ಇದು ಹಿಂಗೆ ಅಂತ ಅರಿಯೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅಂಥ ಸ್ಥಿತಿಯಲ್ಲಿ ಬಸವ ಅಂತಕ್ಕಂಥದ್ದು ಇದ್ರು ಅಂತಕ್ಕಂಥದ್ದು. ಆಮೇಲೆ ಹೇಳ್ತಾರೆ, ಆ ಒಂದು ಗುಣವನ್ನೊಂದು ಅಕ್ಷರಕ್ಕೆ ತಂದಾತ ನಮ್ಮ ಬಸವಯ್ಯನು, ಆ ಅಕ್ಷರವ ರೂಪ ಮಾಡಿ ತ್ರಯಾಕ್ಷರದಲ್ಲಿ ಕಳೆಯ ಸಂಬಂಧಿಸಿದಾತ ನಮ್ಮ ಬಸವಯ್ಯನು. ನಾವು ನೋಡ್ತಕ್ಕಂಥದ್ದು ನೀಲಮ್ಮ ತಾಯಿಯವರ ಬಸವ ಅಂತಕ್ಕಂಥ ಶಬ್ದದ ಆಲೋಚನೆ ಅಂದ್ರೆ ಅವ್ರ ಜ್ಞಾನ ಎಷ್ಟಿತ್ತು ಅನ್ನೋದಕ್ಕೆ ನನಗೆ ಉದಾಹರಣೆ ಕೊಡ್ತಿರೋದು. ಸೃಷ್ಟಿಯ ಉಗಮವನ್ನೇ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡಬೇಕು. ಹೇಳ್ತಾರೆ
ಅಲ್ಲಿ ಬಸವ ಅಂತಕ್ಕಂಥ ಒಂದು ಅಕ್ಷರ ಏನಿತ್ತು, ತ್ರಯಾಕ್ಷರದಲ್ಲಿ ನಿಲ್ಲಿಸಿದಾತ ನಮ್ಮ ಬಸವಯ್ಯನು. ಆಮೇಲೆ ಹೇಳ್ತಾರೆ, ಆ ಕಳೆಯ 3 ತೆರಣ ಮಾಡಿ. ನೋಡ್ರಿ, ಮೊದಲು ಅದು ಏನು ಅನ್ಲಿಕ್ಕೆ ಬರಲಾರ್ದಂತ ಒಂದೇ ಒಂದು ದಿವ್ಯ ಶಕ್ತಿ ಇತ್ತು. ಆ ಶಕ್ತಿ 3 ಶಕ್ತಿಯಾಗಿ ವಿಭಜನೆ ಆಯಿತು ಅಂತ ಹೇಳ್ತಾರೆ. ಏನಂದ್ರೆ ಚಿನ್ನಾದ, ಚಿದ್ಬಿಂದು, ಚಿತ್ಕಲೆ ಅಂತಕ್ಕಂಥದ್ದು. ಈ ನಾದ, ಬಿಂದು, ಕಲೆ ಅಂತಕ್ಕಂಥದ್ದು ಏನಿದೆ, ಚಿನ್ನಾದ, ಚಿದ್ಬಿಂದು, ಚಿತ್ಕಲೆ, ಇದನ್ನೇ ಅಲ್ಲಿ ಹೇಳ್ತಾರೆ ಜಗತ್ ಸೃಷ್ಟಿಗೆ ಅಕಾರ, ಉಕಾರ ಮತ್ತೆ ಮಕಾರ ಅಂತಕ್ಕಂಥದ್ದು. ಹಿಂಗೆ ಆ ಕಳೆಯ 3 ತೆರಣ ಮಾಡಿ ನೋಡಿದ್ರೆ ಆಮೇಲೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತಕ್ಕಂಥದ್ದು 5 ಭೂತಗಳಾದ. ಈ 5 ಭೂತಗಳಾಗಿದ್ದ ಏನಾಯ್ತಂದ್ರೆ, ಈ ಪಂಚಾಕೃತಿನಲ್ಲಿ ಜಗದಾದಿ ಸೃಷ್ಟಿಯನ್ನು ಮಾಡುವುದಕ್ಕೆ ಕರ್ತನಾದ ನಮ್ಮ ಬಸವಯ್ಯನು. ನೋಡ್ರಿ, ಹೊರಗಡೆ ಪೃಥ್ವಿ ಇದೆ, ಅಪ್ಪು ನೀರಿದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ, ಸೂರ್ಯ ಇದೆ, ಚಂದ್ರ ಇದೆ, ಆತ್ಮ ಇದೆ. ಇಷ್ಟಿಲ್ಲದೆ ಈ 8 ತತ್ವಗಳಿಲ್ಲದೆ ಜಗತ್ತಿನಲ್ಲಿ ಯಾವ ವಸ್ತುನು ಕೂಡ ಹುಟ್ಟೋದಿಲ್ಲ. ಈ ಜ್ಞಾನ ನೀಲಮತ ಇವರು ತಿಳ್ಕೊಂಡಿದ್ರು. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಮುಂದೆ ಹೇಳ್ತಾರೆ, ಆ ಪಂಚವದನವೇ ಪಂಚೀಕೃತವನ್ನೈತಿ ಜಗದಾದಿ ಸೃಷ್ಟಿಯನ್ನು ಮಾಡುವುದಕ್ಕೆ ಕರ್ತನಾದ ನಮ್ಮ ಬಸವಯ್ಯನು. ಇದು ಬಸವ ಅಂತಕ್ಕಂಥದ್ರೆ ನಾವು ಯಾವುದನ್ನ ದೇವರು ಅಂತ ಕರಿತೀವಿ, ಯಾವುದನ್ನ ಲಿಂಗ, ಮಹಾಲಿಂಗ ಅಂತ ಕರಿತೀವಿ, ಆ ಮೂಲ ತತ್ವ ಅಂತಕ್ಕಂಥದ್ದು. ಈ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಅಲ್ಲಿ ಸಿದ್ಧ ಆಯಿತು ಅಂತಕ್ಕಂಥದ್ದು. ಹಾಗೆ ಹೇಳ್ತಾರೆ, ಆ ಸೃಷ್ಟಿಯ ಮುಖವ ಕಂಡು ಸೃಜಿಸಲು ಹುಟ್ಟಿದರು ಪಂಚಶಕ್ತಿಯರು. ಈ ಜಗತ್ ಸೃಷ್ಟಿ ಆಗೋದಕ್ಕೆ ಕಾರಣ ಆಗಬೇಕಾಯ್ತು ಪಂಚಶಕ್ತಿಗಳದಕ್ಕೆ ಹುಟ್ಟಿದ್ರು ಅಂತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರೋದು ಸಾಮಾನ್ಯ ಆದಿಶಕ್ತಿ ಒಂದೇ, ಆದರೆ ಅಲ್ಲ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಅಂತ ಹೀಗೆ 5 ಶಕ್ತಿಯರು ಉತ್ಪತ್ತಿ ಆದವು ಅಂತ ಹೇಳ್ತಾರೆ. ಆಮೇಲೆ ಆ ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸವಯ್ಯನು. ಅಲ್ಲಿ ಶಕ್ತಿಗಳದು, ಶಕ್ತಿಗಳ ಶಿವತತ್ವ ಬೇಕಲ್ಲ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತಕ್ಕಂಥದ್ದು. ಈ ಪಂಚಮೂರ್ತಿಗಳಲ್ಲಿ ಜೊತೆಗೊಳಿಸಿದಾಗ ಅವಾಗ ಹೇಳ್ತಾರೆ, ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸವಯ್ಯನು ಆ ಪಂಚಮೂರ್ತಿಗಳಿಂದ ಉತ್ಪತ್ತಿವಾದ ಲೋಕವನ್ನು ನೋಡಲೆಂದು ಕೈಲಾಸವನೇ ಕಲ್ಯಾಣವ ಮಾಡಿದಾತ ನಮ್ಮ ಬಸವಯ್ಯನು. ಇದು ಬಹಳ ಅದ್ಭುತ. ಕಲ್ಯಾಣವನ್ನೇ ಕೈಲಾಸ, ಕಲ್ಯಾಣ. ಆಮೇಲೆ ಹೇಳ್ತಾರೆ, ಕೈಲಾಸವೇ ಕಲ್ಯಾಣವಾಗಲು ಆ ಕಲ್ಯಾಣಕ್ಕೆ ಪ್ರಮಥ ಗಣಗಳು, ರುದ್ರಗಣಗಳು, ಅಮರಗಣಗಳು, ಪುರಾತನ ಗಣಗಳು, ಪುಣ್ಯಗಣಗಳು, ಮಹಾಗಣಗಳು, ಮುಖ್ಯ ಗಣಗಳು, ಮಹಾಲಿಂಗೈಕ್ಯ ಸಂಪನ್ನರಂ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯರೆಂಬ ಆಚಾರಾದಿ ಮಹಾಲಿಂಗ ಸಂಪನ್ನರಂ. ಇಲ್ಲಿ ಹೇಳ್ತಾರೆ ನೋಡ್ರಿ, ಈ ಗಣಗಳಂತ ಹೇಳಿದ್ರಲ್ಲ, ಬಹುಶಃ ಶರಣ ಹೇಳೋದೇನೆಂದ್ರೆ, ನಮ್ಮ ಶರಣ ಧರ್ಮದಲ್ಲಿ ಮಾತ್ರ 3 ಅಂಗಕ್ಕೂ ಕೂಡ ಸಂಸ್ಕಾರ ಇದೆ. ಸ್ಥೂಲ, ಸೂಕ್ಷ್ಮ, ಕಾರಣ. ಈ 3 ಅಂಗ ಎಲ್ಲರಿಗೂ ಇದ್ದಾವೆ. ಸ್ಥೂಲ ದೇಹ, ಇದ್ರೊಳಗೆ ಸೂಕ್ಷ್ಮ ದೇಹ ಅಂತಕ್ಕಂಥದ್ದು ಮನಸ್ಸು, ಆಮೇಲೆ ಭಾವ ಅಂತಕ್ಕಂಥದ್ದು ಕಾರಣ ದೇಹ ಅಂತಕ್ಕಂಥದ್ದು ನಮ್ಮೊಳಗೆ. ಇವು 3 ಇರಲೇಬೇಕು. ಆದರೆ ಬಸವಣ್ಣವರ ಬರೋಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಸೂಕ್ಷ್ಮ ದೇಹಕ್ಕೆ ಮತ್ತು ಕಾರಣ ದೇಹಕ್ಕೆ ಮಾತ್ರ ಅಲ್ಲಿ ಜ್ಞಾನ ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ಅವ್ರ ಎದೆ ಮೇಲೆ ಏನೂ ಇಲ್ಲ, ಭಸ್ಮಾನು ಧರಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕರೆದು ಬಿಟ್ಟು ಕಿವಿಯಲ್ಲಿ ಒಂದು ಮಂತ್ರವನ್ನ ಹೇಳಿ ಆಧ್ಯಾತ್ಮ ಅಂತಂದ್ರೆ ಹೀಗಿರುತ್ತೆ, ಸೃಷ್ಟಿ ಅಂದ್ರೆ ಹೀಗಿರುತ್ತೆ ಅಂತ ಜ್ಞಾನವನ್ನ ಕೊಟ್ಟು ಕಳಿಸ್ತಕ್ಕಂಥ ಕ್ರಿಯೆ ಬಸವ ಪೂರ್ವದಲ್ಲಿ ಇತ್ತು. ಆದರೆ ಸ್ಥೂಲ ದೇಹಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ದೇಹಕ್ಕೆ ಮಂತ್ರ, ಕಾರಣದಿಂದ ದೇಹಕ್ಕೆ ಜ್ಞಾನವನ್ನ ಕೊಡ್ತಕ್ಕಂಥ ಏಕೈಕ ಸಿದ್ಧಾಂತ ಮೊಟ್ಟ ಮೊದಲು ಹುಟ್ಟಿದ್ದು ಅದು ಬಸವಣ್ಣವರಿದ್ದಾರೆ.
ಹೀಗಾಗಿ ನೋಡ್ರಿ, ನಮ್ಗೆ ದೀಕ್ಷೆ ಮಾಡ್ಬೇಕಾದ್ರೆ ಅಥವಾ ನಾವು ಪೂಜೆ ಮಾಡ್ಕೊಳ್ಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಲಿಂಗ ಪೂಜೆ ಮಾಡಲ್ಲ. ನಾವು ಮೊಟ್ಟ ಮೊದಲನೇದಾಗಿ ಲಿಂಗ ಪೂಜೆನೇ ಮಾಡಲ್ಲ. ಮೊಟ್ಟ ಮೊದಲನೇ ನಮ್ಮ ಪೂಜೆನೇ ನಾವು ಮಾಡ್ಕೊಳ್ತೀವಿ. ಗೊತ್ತಿಲ್ರ? ನಾವು ಸ್ನಾನ ಮಾಡ್ಕೊಂಡ್ಮೇಲೆ ನಾವು ಮೊದಲು ಏನ್ ಮಾಡೋದು? ಭಸ್ಮಧಾರಣೆ. ಅದು 3 ಹಂತದಲ್ಲಿ ಅಂದ್ರೆ ಧೂಳನ, ಧಾರಣ ಅಂತ ಅದೇ ಭಸ್ಮ ಲೇಪನ ಮಾಡ್ಕೊಳ್ತೀವಿ. ಆಮೇಲೆ ಧೂಳನ, ಧಾರಣ, ಹೀಗೆ 3 ಹಂತದಲ್ಲಿ ಕೂಡ ಭಸ್ಮವನ್ನ ಧಾರಣೆ ಮಾಡಿ ಮೊದಲು ನಮ್ಮನ್ನು ನಾವೇ ಪೂಜೆ ಮಾಡ್ಕೊಳ್ತೀವಿ. ಹೌದಲ್ಲ? ನೋಡು ನಮ್ಮ ಸಿದ್ಧಾಂತ ಹೇಗಿದೆ. ಇದು ನಮ್ಮನ್ನು ನಾವೇ ಶುದ್ಧಿ ಮಾಡ್ಕೊಂಡು, ಯಾಕಂದ್ರೆ ಇಡೀ ನೀವು ಬಸವಾದಿ ಒಂದು ಬಸವ ತತ್ವದವ್ರನ್ನ ಬಿಟ್ಟು ಮಿಕ್ಕಿದವ್ರನ್ನ ಯಾರನ್ನಾದ್ರೆ ನೀವು ಏನಾದ್ರೆ ಪೂಜೆ ಮಾಡಕ್ ಕುಂತ ನೀವು ಹೊರಗಡೆ ಮಕ್ಕಳು ಕೇಳಿದ್ರೆ ಏನ್ ಮಾಡ್ತಿದಾರೆ ನಿಮ್ಮಪ್ಪ ಅಂತ ಹೇಳಿದ್ರೆ, ನಮ್ಮಪ್ಪ ದೇವ್ರ ಪೂಜೆನೋ ಇಂಥ ಡ್ಯಾಶ್ ಪೂಜೆನೋ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಲಿಂಗಾಯತರಲ್ಲಿ ಮಾತ್ರ ನಿಮ್ಮಪ್ಪ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ನಮ್ಮಪ್ಪ ಲಿಂಗ ಪೂಜೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಲಿಂಗ ಪೂಜೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ತಮ್ಮ ಪೂಜೆ ತಾವೇ ಮಾಡ್ಕೊಳ್ತಿದ್ದಾರೆ ಅಂತ ಅಲ್ರಿ. ನಾವು ಕರಸ್ಥಲದಲ್ಲಿ ಲಿಂಗವನ್ನು ಹಿಡಿದು ಮನಸ್ಸದಲ್ಲಿ ಮಂತ್ರದ ಕೂಟ ಪ್ರಾರಂಭ ಮಾಡಿದಾಗ ಆ ಮಂತ್ರ ಏನು ಅಂತ ಕೇಳಿದ್ರೆ, ನಿನ್ನ ಸ್ವರೂಪದ ಮೂಲ ಹೆಸರೇ ಮಂತ್ರ ಅಂತ ಮೊದಲೇ ಹೇಳಿರ್ತಾರೆ. ಆ ಮಂತ್ರ ಯಾರು ಬಂದ್ರೆ ನನ್ನ ಅಂದ್ರೆ ಈ ಭೂಮಿಗೆ ಬಂದ ಮೇಲೆ ನಮ್ಗೆ XYZ ಹೆಸರು ಇಟ್ಟಿದ್ದಾರೆ. ಇವೆಲ್ಲ ಹೆಸರು ಇಡೋಕ್ಕಿಂತ ಪೂರ್ವದಲ್ಲಿ ನಮ್ಮೆಲ್ಲರ ಹೆಸರು ಒಂದೇ, ನಾವೆಲ್ಲರ ಹೆಸರು ಒಂದೇ. ಸುಮ್ಮನೆ ಅದು ಒಂದೇ ಹೆಸರಿನಿಂದ ಗುರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಕಾಣೋ ದೇಹಕ್ಕೆ ಹೆಸರಿಟ್ಟಿರ್ತಾರೆ. ಈ ರೀತಿಯಾಗಿ ಹೇಳ್ತಾರೆ. ಹಿಂಗೆಲ್ಲ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಗಣಗಳೆಲ್ಲ ಯಾರು ಅಂತ ಕೇಳಿದ್ರೆ, ಇವರೆಲ್ಲರೂ ಕೂಡ ಬಸವಣ್ಣವರಿಗಿಂತ ಪೂರ್ವದಲ್ಲಿ ಆಗಿ ಹೋಗಿರ್ತಕ್ಕಂಥ ಗಣಗಳು. ಶ್ರೀಯಾಳ ಇವರೆಲ್ಲ ಬರ್ತಾರಲ್ರಿ, ಇವರೆಲ್ಲರೂ ಕೂಡ ಶಿವಭಕ್ತಿ ಮಾಡಿದವ್ರೆ. ಆದ್ರೆ ಬಸವಣ್ಣವರ ಶಿವಭಕ್ತಿಯು ಕೂಡ ಮತ್ತೆ ಇವರು ಮಾಡಿರ್ತಕ್ಕಂಥ ಶಿವಭಕ್ತಿಯು ಕೂಡ ವ್ಯತ್ಯಾಸ ಇತ್ತು ಅಂತ ನೀಲಮತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಗಣಗಳನ್ನ ಕರ್ಕೊಂಡ್ಬರ್ಬೇಕಲ್ಲ. ಇವರೆಲ್ಲ ಹೆಂಗೆ ಭಕ್ತಿ ಮಾಡಿದ್ರು ಅಂತಂದ್ರೆ, ಶಿವಲಿಂಗವನ್ನ ಎದರಲ್ಲಿ ಇಟ್ಟು ಎದುರುಗಡೆ ಇಟ್ಟು ಅದ್ರ ಮುಂದೆ ತಾನು ಕುಂತ್ಕೊಂಡು ಅಲ್ಲಿ ಒಂದೊಂದು ಪತ್ರೆಯನ್ನ ಏರಿಸಿ ಪೂಜೆ ಮಾಡ್ತಕ್ಕಂಥದ್ದು. ಶಿವೋಹಂ ಶಿವೋಹಂ ಅಂತಕ್ಕಂಥದ್ದು, ಅಹಂ ಬ್ರಹ್ಮಾಸ್ಮ ಅಂತ ಅನ್ನೋದು, ಮುಂದೆ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡೋದು. ಹೀಗೆ ಶಿವಲಿಂಗವನ್ನ ಪೂಜೆ, ರಾವಣನ ಆದಿ ಹಿಡ್ಕೊಂಡು ಎಲ್ಲರೂ ಕೂಡ ಶಿವಲಿಂಗ ಆರಾಧಕರೇ. ಮತ್ತೆ ಇನ್ನೂ ನಿಮಗೆ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಆದಿ ದ್ರಾವಿಡ ಕಾಲದಿಂದಲೂ ಆರಾಧನೆಗೊಳ್ತಿರ್ತಕ್ಕಂಥ ಒಂದೇ ಒಂದು ವಸ್ತುವಾದ ಶಿವಲಿಂಗನೇ. ಮುಚ್ಚಿದ್ದು ಯಾವ ಗುಡಿ ಗುಂಡಾರಗಳು ಕೂಡ ಇರಲಿಲ್ಲ. ಹಿಂಗಾಗಿ ಇಷ್ಟೆಲ್ಲ ಶಿವಭಕ್ತಿ ಇವರೆಲ್ಲ ಮಾಡಿದ್ರು ಕೂಡ ಈ ಗಣಗಳು ಮುಕ್ತಿಯ ಪಡೆದಿರಲಿಲ್ಲ ಅಂತ ಹೇಳ್ತಾರೆ. ಇವರು ಯಾರು ಕೂಡ ಮುಕ್ತಿಯ ಪಡೆದಿರಲಿಲ್ಲ. ಯಾಕಂದ್ರೆ ಅಧ್ಯಾತ್ಮ ಇರೋದು ತನ್ನನ್ನ ತಾನ ತಿಳಿಯೋದು. ಬಸವನವರು ಕೊಟ್ಟಿರೋ ಸಿದ್ಧಾಂತ ಏನಂದ್ರೆ, ತನ್ನ ತಾನು ಅರಿತರೆ ತಾನೇ ಅಪ್ರಮಾಣ ಕೂಡಲ ಸಂಗಮ. ಹೀಗಾಗಿ ಈ ಗಣಗಳೆಲ್ಲರೂ ಕೂಡ ಹಿಂದೆ ಹೋದಂತ ಈ ಗಣಗಳಿದ್ರಲ್ಲ, ದ್ವಂದ್ವ ಭಕ್ತಿ ಅಥವಾ ಭಿನ್ನ ಭಾವದ ಭಕ್ತಿಯ ಮಾಡಿರೋದ್ರಿಂದ ಅವ್ರು ಯಾರೂ ಮುಕ್ತಾತ್ಮರಾಗಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ನೀಲಮ ತಾಯಿಗೆ ತಿಳಿದಿತ್ತು. ಅಂದ್ರೆ ಅವರ ಆಧ್ಯಾತ್ಮಿಕ ನಿಲುವು ಎಂಥದ್ದಿತ್ತು ಅಂತ ಹೇಳ್ತಾರೆ. ಹೀಗಾಗಿ ಹೇಳ್ತಾರೆ, ಇವರು ಎಲ್ಲರನ್ನು ಕೂಡ ಏನ್ ಮಾಡಿದ್ರು ಬಸವನರಂದ್ರೆ, ಈ ಕಲ್ಯಾಣವನ್ನೇ ಕೈಲಾಸ ಮಾಡಿದ್ರು. ಕೈಲಾಸ ಮಾಡಿ ಇಲ್ಲಿ ಯಾವಾಗ ಬಸವಣ್ಣವರ ದೇಹ ಸಮೇತವಾಗಿ ಬಂದ್ರಲ್ಲ, ಅವಾಗ ಮತ್ತೆ ಏನ್ ಹೇಳ್ತಾರಂದ್ರೆ, ಯಾಕಂದ್ರೆ ಅನೇಕ ಜನ ಶರಣರ ವಚನದಲ್ಲಿದ್ರು, ಲಕ್ಷದ ಮೇಲೆ 770 ಅಮರಗಣಗಳು ಏಕಕಾಲದಲ್ಲಿ ಬಂದಿವೆ ಅಂತಕ್ಕಂಥ ಮಾತನ್ನ ಮಡಿವಾಳ ಮಾಚಿದೇವರು, ಪ್ರಭುದೇವರು, ಚನ್ನಬಸವರ ವಚನದಲ್ಲಿ ಬಂದು ಹೋಗುತ್ತೆ. ಯಾಕಂದ್ರೆ ಇವ್ರು ಎಲ್ಲಾ ಗಣಗಳು ಕೂಡ ಹಿಂದಿನ ಲಿಸ್ಟ್ ಇದೆ ಅಲ್ರ, ಅವ್ರು ಎಲ್ಲಾರನ್ನೂ ಸೇರಿಸ್ಕೊಂಡೆ 770 ಜನ ಆಗಿ ಅಲ್ಲಿ ಅಮರಗಣಗಳಾಗಿ ಬಂದಿದ್ದು. ಲಕ್ಷದ ಮೇಲೆ 96,000 ಜಂಗಮರಾಗಿ ಕಲ್ಯಾಣ ನಿರ್ಮಾಣ ಆಗಿತ್ತು. ಇವರಿಗೆಲ್ಲರಿಗೂ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ, ಕರಸ್ಥಳದಲ್ಲಿ ಲಿಂಗ ಕೊಟ್ಬಿಟ್ಟು, ನಾನೇನ್ ಹೇಳಿದೆ, ಪೃಥ್ವಿ, ಅಪ್ಪು,
ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ ಅಂತಕ್ಕಂಥದ್ದು. ಈ ಬ್ರಹ್ಮಾಂಡ ಸೃಷ್ಟಿಗೆ ಕೂಡ ಅವು 8 ತತ್ವಗಳಿದಾವೆ. ನಮ್ಮ ಪಿಂಡಾಂಡದಲ್ಲಿ ಕೂಡ 8 ತತ್ವಗಳಿದಾವೆ. ಈ 8 ತತ್ವಗಳು ಇರಲಿಲ್ಲ ಅಂದ್ರೆ ಒಂದೇ ಇಲ್ಲ ಅಂದ್ರೆ ಕೂಡ ನಡೆಯಲ್ಲ. ಹೀಗಾಗಿ ನಮ್ಮಲ್ಲಿ ಜಲತತ್ವ ಇದೆ, ಪೃಥ್ವಿ ತತ್ವದಿಂದಾಗಿರ್ತಕ್ಕಂಥ ದೇಹ ಇದೆ, ಅಪ್ಪು ತತ್ವದಿಂದಾಗಿರ್ತಕ್ಕಂಥ ರಕ್ತ, ಪಿತ್ತ, ಇವೆಲ್ಲ ಕ್ಲೇಷ್ಮ ಇವೆಲ್ಲವೂ ಕೂಡ ಇದ್ದಾವೆ. ಹಂಗೆ ನೋಡ್ರಿ, ಇದನ್ನೆಲ್ಲ ಹೇಳ್ತಾರೆ ಮುಂದೆ. ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯರೆಂಬ ಆಚಾರಾದಿ ಮಹಾಲಿಂಗೈಕ್ಯ ಸಂಪನ್ನರಂ ಶತಸ್ಥಲ ಪ್ರಸಾದ ಪ್ರಸನ್ನ ರೂಪರಂ ಆದಿಮುಕ್ತರಂ ಅನಾದಿಮುಕ್ತರಂ ಅಜಾತರಂ ಅಪ್ರಮಾಣಂ ಅನಿಮಿಷ ಲಿಂಗ ನಿರೀಕ್ಷಣರಂ ತ್ರಿವಿಧ ವಿಧುರಂ ತ್ರಿವಿಧ ಲಿಂಗಾಂಗ ಮೂರ್ತಿಗಳಂ ಅರ್ಪಿತ ಸಂಯೋಗರಂ ಅಗಮ ವಿಧುರಂ ಅನಾದಿ ಮೂರ್ತಿಗಳಂ ಏಕಲಿಂಗ ನಿಷ್ಠಾಪರಮಪ್ಪ ಪ್ರಮಥ ಮಹಾಪ್ರಮಥ ಗಣಗಳಂ ತಂದು ನೆರೆದಿದ್ದಾತ ನಮ್ಮ ಬಸವಯ್ಯ. ಬಸವಣ್ಣವ್ರು ಒಬ್ಬರೇ ಬರಲಿಲ್ಲ ಅಂತ ಹೇಳ್ತಾರೆ. ಇಷ್ಟು ಜನರನ್ನ ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದು ಏನ್ ಹೇಳಿದ್ರಂತಂದ್ರೆ, ಕರಸ್ಥಳದಲ್ಲಿ ಲಿಂಗ ಕೊಟ್ಟು ಹೇಳಿದ್ರು, ಈ ಲಿಂಗ ಅಂತಕ್ಕಂಥದ್ದು ನಿನ್ನ ಬಿಟ್ಟು ಹೊರಗಡೆಯಿಂದ ಬಂದಿರ್ತಕ್ಕಂಥ ವಸ್ತು ಅಲ್ಲ, ಬದಲಾಗಿ ನಿನ್ನೊಳಗೆ ಇರ್ತಕ್ಕಂಥ ಮಹಾಲಿಂಗ ಚೈತನ್ಯ, ಆ ಜ್ಞಾನದ ಬೆಳಕಿನ ಸ್ವರೂಪವಾದಂಥ ಚೈತನ್ಯ, ಹಂಗಾದ್ರೆ ನಿರವಯವಾಗಿರ್ತಕ್ಕಂಥ ಮಹಾಲಿಂಗವನ್ನ ಸಾವಯವವಾಗಿ ಕರಸ್ಥಳಕ್ಕೆ ತಂದುಕೊಟ್ಟನಯ್ಯ ಬಸವಣ್ಣನು ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಅಂತಂದ್ರೆ ನಿರಾಕಾರ, ನನ್ನ ಮೂಲ ಇರುವಿಕೆನೂ ಕೂಡ ನಿರಾಕಾರ. ನಾವು ಯಾರು ಕೂಡ ಸಾಕಾರ ಅಲ್ಲವೇ ಅಲ್ಲ ಮೂಲ ತತ್ವದಲ್ಲಿ. ನೋಡು, ಇವತ್ತು ನಾನು ಬಸವಣ್ಣವ್ರು ಇಲ್ಲಿ ಬಂದು ಮಾತಾಡ್ತಿದ್ದಾರೆ ಅಂತ ಅನ್ಬೋದು. ಇಲ್ಲೇ ಪ್ರಾಣ ನಾನು ಸತ್ಬಿಟ್ಟೆ ಅಂತಂದ್ರೆ ಏನಂತೀರಂದ್ರೆ, ಈ ದೇಹ ಇಲ್ಲಿರುತ್ತೆ, ನೀವು ಯಾವುದನ್ನ ನೋಡಿ ಬಸವಣ್ಣವ್ರು ಬಂದಂತೀರ ಇಲ್ಲೇ ಇರುತ್ತೆ, ಆದ್ರೆ ಈಗ ಹೀಗೆ ಮಾತಾಡ್ತಿದ್ರು ನೋಡ್ರಿ, ಒಂದೇ ಕ್ಷಣದಾಗ ಹೋಗಿಟ್ರು ಅಂತ ಹೇಳ್ತದೆ. ಹೋಗಿದ್ದು ಯಾವುದು ಹೋಗಿದೆಯಲ್ಲ ಅದೇ ಮೂಲ ನನ್ನ ಸ್ವರೂಪ, ನನ್ನ ಇರುವಿಕೆ. ಅದಕ್ಕೆ ಮಾತ್ರ ಯಾವುದರಿಂದ ಕೂಡ ಸಾವು ಇಲ್ಲ, ಅದು ಯಾವುದರಿಂದ ಸುಡೋದು ಇಲ್ಲ, ತೊಯ್ಯೋದಲ್ಲ, ಒಡ್ಬೋದಲ್ಲ, ಅದು ಮೂಲ ನನ್ನ ಇರುವಿಕೆ. ಈ ಅಧ್ಯಾತ್ಮ ಪೂಜ್ಯರ ಇಲ್ಲೆಲ್ಲ ಇಂಥವು ಯಾಕೆ ನಡೆಸ್ತಾರೆ ಅಂತಂದ್ರೆ, ಜಗತ್ತಿನಲ್ಲಿ ನಾವು ಎಲ್ಲರೂ ಕೂಡ ಯಾವುದು ನನ್ನದು ಅಲ್ಲವೋ ಅದುವೇ ನಂದು ಅಥವಾ ಅದುವೇ ನಾನು ಅಂತ ಎಲ್ಲರೂ ಕೂಡ ಇಲ್ಲಿ ಮರ್ತು ಹೋಗ್ಬಿಟ್ಟಿದ್ದೀವಿ ಹೇಳ್ತಾರೆ ಶಿವರು. ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳ್ತಾರೆ, ತಾಯಿ ಗರ್ಭದಲ್ಲಿ ಇರ್ತಕ್ಕಂಥ ಏಳನೇ ತಿಂಗಳಲ್ಲಿ ಇರ್ತಕ್ಕಂಥ ಮಗು, ಅದಕ್ಕೆ ಹಿಂದೆ ಅನೇಕ ಜನ್ಮದ ಜ್ಞಾನೋದಯ ಆಗುತ್ತೆ. ಎಷ್ಟೋ ಜನ ತಾಯಿಯಿಂದ ಅಂತ ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಮಗು ಬಿಚ್ಚಿ ಬೀಳುತ್ತೆ, ಒದ್ದಾಡುತ್ತೆ ಅಂತ. ಇವೆಲ್ಲ ಯಾಕೆ ಗೊತ್ತಾ? ಹೇಳ್ತಾರೆ, ಒಂದ್ ಕಡೆ ಆಹಾರದ ಚೀಲ ಇದೆ ಹೊಟ್ಟೆಯಲ್ಲಿ, ಒಂದ್ ಕಡೆ ಮಲಮೂತ್ರದ ಚೀಲ ಇದೆ. ಆ ಎರಡರ ಸಂಧಿಯಲ್ಲಿ ಅಲ್ಲೇ ಜಠರಾಗ್ನಿ ಸುಡೋದು. ಆ ಮಗುವಿಗೆ ಜಾಗನೇ ಇರಲ್ಲ, ಅಷ್ಟು ಜಾಗದಲ್ಲೇನೆ ಪೂರ್ತಿ ತಲೆನ 2 ಕಾಲ ಸಂಧಿಯಲ್ಲಿ ಹಾಕಿ ಹಿಂಗ್ ಮಡ್ಸ್ಕೊಂಡು ಕುಂತಿರುತ್ತೆ, ಅಷ್ಟು ಇಕ್ಕಟ್ಟಿರುತ್ತೆ. ಅದಕ್ಕೆ ಸುತ್ತ ಇರ್ತಕ್ಕಂಥ ಕ್ರಿಮಿಗಳು ಅದನ್ನೇ ಆ ಹಿಂಸೆ ಕೊಟ್ಟಿರ್ತವೆ. ಆ ಹಿಂಸೆಗೆ ತಡೆಯಕ್ಕಾಗಲಾರದೆ ತಂದೆ ಇನ್ನೊಮ್ಮೆ ಈ ಜಠರದಲ್ಲಿ ಹುಟ್ಟಿಸ್ಬೇಡಪ್ಪ ಅಂತ ಕೈ ಮುಗಿದಿರುತ್ತೆ ಅಂತ ಮಗು. ಹಿಂಗಾಗಿ ಪ್ರತಿಯೊಂದು ಮಗುನು ಕೈ ಮುಗ್ಕೊಂಡೇ ಹೊರಗೆ ಬರೋದು. ಅಂದ್ರೆ ಅಲ್ಲಿ ತಾಯಿ ಗರ್ಭದಲ್ಲಿ ಇರ್ತಕ್ಕಂಥ ನಾವು ಕೇಳ್ಕೊಂಡಿದ್ವಿ, ಈ ಜನ್ಮ ಸಾಕಪ್ಪ, ಇನ್ನು ಈ ಜನ್ಮ ಅಲ್ಲ, ಈ ಭೂಮಿಗೆ ಹೀಗೆ ಜನ್ಮ ಐತಿ, ಬರೋದೇ ಸಾಕು, ಇನ್ನು ಈ ಜನ್ಮನೇ ಕೊನೆ ಮಾಡು ಅಂತ ಹೇಳಿ ಕೈ ಮುಗಿಯುತ್ತೆ ಮಗು. ಅಷ್ಟು ಜ್ಞಾನ ಬಂದಿತ್ತು. ಆದ್ರೆ ಪ್ರಸವದ ವೇದನೆಯಿಂದ ಹೊರಗೆ ಬಂದಂತೆ ಮತ್ತೆ ಮಾಯೆ ಅಂತಕ್ಕಂಥದ್ದು ಆವರಿಸಿಕೊಂಡು, ಇದು ನನ್ನ ತಾಯಿ, ಇದು ನನ್ನ ಮನೆ, ಇದು ನನ್ನ ತಂದೆ, ಈ ರೀತಿ ಆ ಆತ್ಮ ಎಲ್ಲವನ್ನು ಕೂಡ ತಾನು ಮರೆಯಾಗಿ ಉಳುಕಿದ್ದೆಲ್ಲವೂ ಕೂಡ ನದ್ದು ಅಂತ ಅನ್ಸ್ಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಬಸವಾದಿ ಶರಣರು ಬಂದು ಏನ್ ಮಾಡಿದ್ರು ಅಂತಂದ್ರೆ, ನೀನು ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಗೊತ್ತಾ ಮಾಡೋದಕ್ಕನೆ ಕರಸ್ಥಳದಲ್ಲಿ ಇಷ್ಟಲಿಂಗ ಕೊಟ್ಟರು. ಕರಸ್ಥಳದಲ್ಲಿ ಇಷ್ಟಲಿಂಗದಲ್ಲಿ ನೋಟವನ್ನು ನಿಲ್ಲಿಸಿ, ಆ ನೋಟದಲ್ಲಿ ಮನಸ್ಸನ್ನ ನಿಲ್ಲಿಸಿ, ಮನಸ್ಸಿನಿಂದ ಮಂತ್ರ ಹೇಳಿಸಿ ಅಂತ ಹೇಳಿದ್ರು.
ಆವಾಗ ಏನಾಗುತ್ತೆ ಅಂದ್ರೆ ಕಂಗಳ ನೋಟ, ಹೃದಯದ ಜ್ಞಾನ, ಮನದಲ್ಲಿ ಆನು ಮಾತಾಡುವೆ. ಜೇನ ಮಳೆಗಳು ಕರೆದಾವು, ಅಮೃತದ ಬಿಂದುಗಳು ಸುರಿದಾವು. ಕೂಡಲ ಚೆನ್ನ ಸಂಗಮ ದೇವರೆಂಬ ರಸಸಾಗರದೊಳಗೆ ನಾವು ಓಡಾಡುತ್ತಿದ್ದೇವೆ. ಈ ರೀತಿಯಾಗಿ ಇಷ್ಟಲಿಂಗ ಯೋಗವನ್ನು ನಾವು ಯಾರು ಮಾಡ್ತೀವಿ, ಅವರಲ್ಲಿ ನಿಜವಾಗ್ಲೂ ಕೂಡ ಅವರ ಮನಸ್ಸು ತನ್ನೊಳಗೆ ಒಳಗೆ 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 ಹೋಗ್ತಾ ಹೋಗ್ತಾ ತನ್ನ ಯಾರು ಅಂತಕ್ಕಂಥ ನಿಲುವಿನಲ್ಲಿ ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನ, ಅದಕ್ಕಾಗಿ ಅದನ್ನು ತೋರಿಸಿ ಕೊಡುವಗೋಸ್ಕರವೇ 770 ಜನ ಅಮರಗಣಗಳು ಬಂದು ಏನ್ ಮಾಡಿದ್ರು ಅಂತಂದ್ರೆ, ಇದು ಬರೇ ಕೈಲಾಸ ಕಲ್ಯಾಣ ಆಗಿದ್ದಷ್ಟೇ, ಆದ್ರೆ ಕೈಲಾಸ ಮಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅವರು. ಯಾಕಂದ್ರೆ ಕಲ್ಯಾಣದಲ್ಲಿ ಎಲ್ಲಿ ಹೋದ್ರೆ ಅಲ್ಲಿ ಹಣೆ ಮೇಲೆ ಭಸ್ಮ, ಎದೆ ಮೇಲೆ ಲಿಂಗ, ವಿಭೂತಿ, ರುದ್ರಾಕ್ಷಿ. ಯಾರನ್ನ ಮಾತಾಡ್ಸಿದ್ರು ಕೂಡ ಲಿಂಗದ ನಡುವೆ, ಲಿಂಗದ ಬಗ್ಗೆ ನೋಡಿ, ಲಿಂಗದ ನಡೆ, ಆಚಾರ ವಿಚಾರ, ಈ ರೀತಿಯಾಗಿ ಈ ಎಲ್ಲ ಗಣಗಳನ್ನ ತಂದು ಏನ್ ಮಾಡಿದ್ರೆ, ಏಷ್ಕಲಿಂಗ ನಿಷ್ಠಾ ಪರಮಪ್ಪ ಮಹಾಗಣಗಳ ತಂದು ನೆರೆಹಿದಾತ ನಮ್ಮ ಬಸವಯ್ಯನು ಹೇಳ್ತಾರೆ. ಮರ್ತ್ಯ ಲೋಕವನ್ನೇ ಮಹಾಪ್ರಮಥರ ಬಿಡಾರವ ಮಾಡಿದಂತ ಬಸವ. ಎಲ್ಲಿ ಅಧ್ಯಾತ್ಮ ಅಂತಕ್ಕಂಥದ್ದು ಹಿಂಗೆಲ್ಲ ಅಲ್ಲಿ ಜಿಡ್ಡಿ ಕಟ್ಟಿದ್ದಲ್ಲ, ಅದನ್ನೆಲ್ಲವೂ ಕೂಡ ತೆಗೆದುಬಿಟ್ಟು ಎಲ್ಲಿ ನೋಡಿದಲ್ಲಿ ಪ್ರಮಥರೇ ಕಾಣುವಂತ ರೀತಿಯಾಗಿ ಅಲ್ಲಿ ಶರಣಗಣಗಳೇ ಕಾಣುವ ರೀತಿಯಲ್ಲಿ ಮಾಡಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಿಂಗಾಗಿ ಆ ಮರ್ತ್ಯ ಲೋಕವನ್ನೇ ಮಹಾಪ್ರಮಥರ ಬಿಡಾರವ ಮಾಡಿದಾತ ನಮ್ಮ ಬಸವಯ್ಯನು ಆದಿ ಸೃಷ್ಟಿಯನ್ನು ಅನಾದಿ ಸೃಷ್ಟಿಗೆ ತಂದು, ಅನಾದಿ ಸೃಷ್ಟಿಯನ್ನು ಆದಿ ಸೃಷ್ಟಿಗೆ ತಂದು ಅಜಾತನ ಬಿಡಂಗಳಲ್ಲಿ ನೆರೆಹಿದಾತ ನಮ್ಮ ಬಸವಯ್ಯನು. ಭಾವವಿಲ್ಲದ ಭ್ರಮೆಯ ಭ್ರಮೆಗೊಳಿಸಿ ಭಾವಕ್ಕೆ ತಂದಾತ ನಮ್ಮ ಬಸವಯ್ಯನು. ಬಯಲನ್ನೊಂದು ರೂಪ ಮಾಡಿ ಬಣ್ಣಕ್ಕೆ ತಂದು ಆ ಬಣ್ಣವ ನಿಜದಲ್ಲಿ ನೆಲೆಸಿದಾತ ನಮ್ಮ ಬಸವಯ್ಯನು. ಲಕ್ಷದ ಮೇಲೆ 96,000 ಜಂಗಮಕ್ಕೆ ಇಚ್ಛೆಯ ನರಿದು ಅರ್ಪಿತವ ಮಾಡಿದಾತ ನಮ್ಮ ಬಸವಯ್ಯನು. ಏನ್ರಿ ಬಸವ, ಲಕ್ಷದ ಮೇಲೆ 96,000 ಜನರಿಗೆ ತನ್ನ ಇರುವಿಕೆ, ತನ್ನ ಮೂಲ ಇರುವಿಕೆಯ ಜ್ಞಾನವನ್ನು ಎಲ್ಲರಿಗೂ ಕೂಡ ಮಾಡಿದಂತ ನಮ್ಮ ಬಸವಯ್ಯನೇ. ಅನೇಕ ಜನರು ಮಹಾರಾಣಿಯರು ಇದ್ರು ಅಲ್ಲಿ, ಅವರೆಲ್ಲರೂ ಕೂಡ ಅಂಗಭೋಗದಲ್ಲಿನೇ ಇದ್ರು ಅಂತ ಮಾತನ್ನ ಹೇಳ್ತಾರೆ. ಅವರು ಎಲ್ಲರಿಗೂ ಕೂಡ ಜ್ಞಾನೋದಯವನ್ನು ಮಾಡಿಕೊಟ್ರು. ಹಿಂಗಾಗಿ ಅಂಗನೆಯರ ಅನುಭವ ನಡೆಸಿದಾತ ನಮ್ಮ ಬಸವಯ್ಯನು 36,000 ಮಹೇಶ್ವರಿಗೆ ಮುಖಮೂರ್ತಿಯಾಗಿ ಅರ್ಪಿತ ಪ್ರಸಾದವನ್ನು ಅನುಭವಿಸಿದಾತ ನಮ್ಮ ಬಸವಯ್ಯನು. 12,000 ರಾಣಿಯರ ಅಂಗವನ್ನು ಅರ್ಪಿತ ಪ್ರಸಾದಿಗಳ ಮಾಡಿದಾತ ನಮ್ಮ ಬಸವಯ್ಯನು. 88 ಪವಾಡವನ್ನು ಗೆದ್ದು 360 ಸತ್ತ ಪ್ರಾಣವ ಎತ್ತಿ ಮೆರೆದು ಪರಸಮಯ ಒಳಿದಾತ ನಮ್ಮ ಬಸವಯ್ಯನು. ನೋಡಿ, ಬಸವಣ್ಣವರು ಒಂದೊಂದು ಪವಾಡ. ಯಾಕಂದ್ರೆ ಆ ತಾಯಿ ಬಸವಣ್ಣವ್ರಿಗೆ ಎಷ್ಟು ಅರ್ತಿದ್ರು ಅದು ಸುಮ್ಮನೆ ನಾವೀಗ ಒಂದು ಉದಾಹರಣೆ ತಗೊಂಡಿರುವ ಒಂದು ವಚನ ಅಷ್ಟೇ. ಅಲ್ಲಿ ನಿರಾಕಾರವಾಗಿರ್ತಕ್ಕಂಥ ಬಸವಾಯಿ ಸಾಕಾರ ರೂಪವಾಗಿ ಬಂದು ಈ ರೀತಿಯಾಗಿ ಮಾಡಿದ್ರು. ಅನೇಕ ಜನ ಅಲ್ಲಿ ರಾಣಿಯರಿಗೆಲ್ಲರಿಗೂ ಕೂಡ ಆತ್ಮಜ್ಞಾನವನ್ನ ಮಾಡಿಸಿದ್ರು. 12,000 ರಾಣಿಯರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗೆ ಪ್ರತಿ ಒಂದು ಕ್ಷಣವೂ ಕೂಡ ಪರಮಾತ್ಮನ ಜೊತೆ ಕಳೆಯುವಂತ ಒಂದು ಸಂದರ್ಭವನ್ನ ಅಲ್ಲಿ ಬಸವಣ್ಣವರು ತಂದು ಕೊಟ್ಟರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಿಂಗಾಗಿ ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಪರಮ ಪ್ರಸಾದವನ್ನೊಂದು ರೂಪ ಮಾಡಿ ಮೆರೆದು ಭಕ್ತಿ ಫಲವನ್ನುಂಟಾತ ನಮ್ಮ ಬಸವಯ್ಯ. ಹೀಗಾಗಿ ನೀವು ಯಾರು ಕೂಡ ಜಡರು ಅಲ್ಲ, ನೀವೆಲ್ಲರೂ ಕೂಡ ಹೇಳ್ತಾರೆ ನೋಡ್ರಿ, ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು. ಹೀಗಾಗಿ ನಮ್ಗೆಲ್ಲರಿಗೂ ಕೂಡ ಹೇಳಿದ್ರು, ನೀವೆಲ್ಲರೂ ಮೂಲ ಪರಶಿವ ತತ್ವನೇ ಅಂತಕ್ಕಂಥ ಮಾತನ್ನ ಹೇಳಿ. ಹೀಗಾಗಿ ನೀವು ಯಾರು ಕೂಡ ಜಡರು ಅಂತ ತಿಳ್ಕೋಬೇಡ್ರಿ, ನೀವೆಲ್ಲರೂ ಕೂಡ ಮಹಾಲಿಂಗ ಸ್ವರೂಪರು ಅಂತಕ್ಕಂಥದನ್ನ ಬರೇ ಆ ಬೀಜ ಬಿತ್ತಲಿಲ್ಲ, ಅದನ್ನ ಬೆಳೆನೋ ಬೆಳೆದ್ರು ಫಲಾನೋ ಉಂಡ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನಾವು ಇವತ್ತು ಶರಣರ ಜಯಂತಿಗಳನ್ನ ಆಚರಣೆಗಳನ್ನ ಮಾಡ್ತೀವಿ. ಈ ರೀತಿಯಾಗಿ ಅಲ್ಲಿ ನೀಲಮಾತ ಇವರು ಹೇಳ್ತಾರೆ. ಹಿಂಗಾಗಿ ಈ ರೀತಿಯಾಗಿ ಅಲ್ಲಿ ಅನುಭವ ಮಂಟಪವನ್ನು ಮಾಡಿದ್ದು. ಈ ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅರಿವ ಸಂಪಾದಿಸಿ ಆಚಾರವನ್ನು ಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿಗಳ ಮಾಡಿದಂತ ನಮ್ಮ ಬಸವಯ್ಯನು ಅನುಭವದಲ್ಲಿ ಐಕ್ಯ ಪ್ರಸಾದವನ್ನುಂಡು ಮಂತ್ರ ನಿರ್ಮಂತ್ರವಾದ ನಮ್ಮ ಬಸವಯ್ಯನು ಭಕ್ತಿ ಸ್ಥಳವನ್ನು ನಡೆದು ಭಾವ ಒಡಗಿ ಭಟ್ಟ ಬಯಲ ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ ನಮ್ಮ ಬಸವಯ್ಯನು ಅಂತಕ್ಕಂಥ. ಈ ರೀತಿಯಾಗಿ ನೀಲಮತ್ತಾಯಿಯವರು ತನ್ನ ಗಂಡನ ಅಸ್ತಿತ್ವ ಅಂದರೆ ಇರುವಿಕೆ ಮೂಲ ಸ್ವರೂಪದ ಕುರಿತಾಗಿ ಅಂದರೆ ಬಸವಣ್ಣ ಅಂತಂದ್ರೆ ಯಾರು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ.
ಮುಂದೆ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತು ನೀಲಮ್ಮನ ಐಕ್ಯ ಸ್ಥಳ ತಂಗಡಿಗೆಯಲ್ಲಿ ನೀವು ನೋಡಿದ್ರಿ. ಕಲ್ಯಾಣದಲ್ಲಿ ಇಷ್ಟೆಲ್ಲವೂ ಕೂಡ ನಡೆದು ಕೈಲಾಸನೇ ಆಗತ್ತೆ, ಕಲ್ಯಾಣನೇ ಕೈಲಾಸ ಆಗತ್ತೆ. ಕೊನೆ ಸಂದರ್ಭ ಅಲ್ಲಿ ಬಸವಣ್ಣವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ ಬಂದು ನೋವು ಬರ್ತಿದೆ ನಿಮಗೆಲ್ಲ, ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ, ಶರಣರೆಲ್ಲರೂ ಕೂಡ ಆ ಕಡೆ ಈ ಕಡೆ ಎಲ್ಲ ಚದುರಿ ಹೋಗ್ತಾರೆ. ಬಸವಣ್ಣವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದು ಇಲ್ಲಿ ಕೆಲವು ದಿನ ಇರ್ತಾರೆ. ಅಷ್ಟರಲ್ಲಿನೇ ಕಲ್ಯಾಣದಲ್ಲಿ ಎಲ್ಲ ಕ್ರಾಂತಿ ಆಗುತ್ತೆ. ಈ ವಿಚಾರ ಬಸವಣ್ಣವ್ರು ಏನ್ ಮಾಡಿರ್ತಾರೆ, ಮೊದಲು ಅವ್ರು ಅಷ್ಟೇ ಬಂದಿರ್ತಾರೆ, ನೀಲಮ್ಮ ತಾಯಿಯವ್ರನ್ನ ಅಲ್ಲೇ ಬಿಟ್ಟು ಬಂದಿರ್ತಾರೆ. ಯಾವಾಗ ಕಲ್ಯಾಣದಲ್ಲಿ ಹಿಂಗೆಲ್ಲ ಕ್ರಾಂತಿ ಆಗುತ್ತೆ ಆವಾಗ ನೀಲಮ್ಮ ತಾಯಿಯನ್ನು ಕೂಡ ತಂಗಡಿಗೆ ಬಂದಿರ್ತಾರೆ. ಇನ್ನೇನು ಬಸವಣ್ಣವರು ಕಲ್ಯಾಣಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಸುದ್ದಿನ ಹೇಳೋಗೋಸ್ಕರವೇ ಅಲ್ಲಿ ಹಡಪದ ಅಪ್ಪನವರು ತಂಗಡಿಗೆ ಬರ್ತಿದ್ದಾರೆ. ಬಸವಣ್ಣವರ ಲಿಂಗೈಕ್ಯ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಮುಗಿಸೋಗೋಸ್ಕರನೇ ಬರ್ತಿರ್ತಾರೆ. ಆದ್ರೆ ಅಲ್ಲಿ ಬಸವಣ್ಣವರು ಲಿಂಗೈಕ್ಯರ ಆಗ್ತಾರೆ, ಇನ್ನು ಬಸವಣ್ಣವ್ರು ನಿಮ್ಗೆ ಬರ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಿಮ್ಗೆಲ್ಲ ಗೊತ್ತಿದೆ, ನೀಲಮ್ಮ ತಾಯಿ ಆವತ್ತಿನ ದಿನದಲ್ಲಿ ಅಲ್ಲಿಪ್ಪ ಸಂಗಯ್ಯ ಇಲ್ಲಿ ಇಲ್ಲದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸುಮ್ಮನೆ ಅವರು ಕೊನೆ, ಯಾಕಂದ್ರೆ ಬಸವಣ್ಣವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯ ಆದ್ರೆ ಈ ಸುದ್ದಿನ ಕೇಳಿರ್ತಕ್ಕಂಥ ನೀಲಮ್ಮ ತಾಯಿ ಇನ್ಯಾಕಾಲ ಹೋಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಕರಸ್ಥಳದಲ್ಲಿ ಲಿಂಗವನ್ನ ಇಟ್ಕೊಂಡು ಆವತ್ತು ಭಾವನ್ಮದಲ್ಲಿ ಒಂದು ವಚನವನ್ನ ಹೇಳ್ತಾರೆ. ಅಂದ್ರೆ ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವಾ, ನೋಡು 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 ಲಿಂಗವೇ, ಹರಳಯ್ಯ ಮಧುವಯ್ಯನವರಿಗೆ ಎಳೆಗೋಟೆ ದುರುಳ ಬಿಜ್ಜಳನು ಕಟ್ಟಿದನೆಂದರೆ ಇರಬಾರದೀಗ ಶರಣರಿಗರು ಹರೆಂದು ಒಡೆಯ ಬಸವರಾಜ ಪೇದನಂತೆ ಪೇದನಂತೆ. ನೋಡು 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 ಲಿಂಗವೇ, ನುಡಿಯ ಲಾಲಿಸು ಬೇಗ ಕೆಡುವುದಿ ಕಲ್ಯಾಣ, ಒಡೆಯ ಸಂಗಮ ನೋಡು ಬೆರೆವರಂತೆ, ತಡ ಮಾಡಬೇಡಿರಿ ಮಡುದಿಗರು ಹರೆಂದು ಅರಸು ಬಸವರಾಜ ನುಡಿದನಂತೆ ನುಡಿದನಂತೆ. ನೋಡು 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 ಲಿಂಗವೇ, ಅಲ್ಲಿಗೆ ಎಮ್ಮನು ಬರಲು ಹೇಳಿದರಂತೆ, ಅಲ್ಲಿ ಪಸಂಗಯ್ಯ ಇಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವಿದು ಬಲ್ಲ ಮಹಾತ್ಮರಿಗಿದು ತರವೇ ಇದು ತರವೇ. ನೋಡು 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 ಲಿಂಗವೇ, ಅಪ್ಪ ಅಣ್ಣಯಗಳು ಕರೆಯಲು ಬಂದಿಯರು, ಕಪ್ಪಡಿ ಸಂಗಮನಾಥ ಕೇಳೋ, ಪುಷ್ಪಕ್ಕೆ ಪರಿಮಳ ಬೆರದಂತೆ ಎನ್ನ ಅಪ್ಪಿದ ಲಿಂಗವೇ, ಮಾತನಾಡೋ ಮಾತನಾಡೋ. ನೋಡು 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 ಲಿಂಗವೇ, ಸಂಗನ ಬಸವನ ನಿರೂಪವ ತಾಳುತ್ತೆ, ಲಿಂಗವೇ ಕರವೆತ್ತು ನಮಿಸದೆ ನಮಿಸುತ್ತಲೇ, ಸಂಗನ ಬಸವಯ್ಯ ಆತನೇ ಈತಯ್ಯನ ಅಂಗಯ್ಯ ಲಿಂಗವೇ, ಮಾತನಾಡೋ ಮಾತನಾಡೋ. ನೋಡು 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 ನೋಡು
ಅವರಿಗೆ ಅಂಗೈಯಲ್ಲಿ ಲಿಂಗ ಹಿಡ್ಕೊಂಡು ಕರದಲ್ಲಿ ಮನಸ್ಸು ಪ್ರಾಣ ಭಾವ ಒಂದಾಗಿ, ಏಕೆಂದ್ರೆ ಬಸವಣ್ಣವ್ರು ಹೇಳ್ತಾರೆ ಏನಂದ್ರೆ ಅಲ್ಲಿ ಭೂಮಿಯಲ್ಲಿ ಹೊನ್ನುಂಟು, ಕಾಷ್ಟದಲ್ಲಿ ಅಗ್ನಿ ಉಂಟು, ಆ ರೀತಿಯಲ್ಲಿ ಅಂತರ್ಯಾಮಿಯಲ್ಲಿ ಶಿವನಿಹನು. ಅದೇನು ಕಾರಣ ತೋರಬಲ್ಲಂದ್ರೆ ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಅಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಅಂಗೈಯಲ್ಲಿ ಲಿಂಗ ಹಿಡ್ಕೊಂಡು ನಮ್ಮೊಳಗೆ ನಾವು ಪ್ರವೇಶ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮ ಲಿಂಗವಂತ ಧರ್ಮದ ಮೂಲ ಸಿದ್ಧಾಂತ ಆಗಿದೆ. ಆ ನಿಟ್ಟಿನಲ್ಲಿ ನೀಲಮಂತಯ್ಯವರು ಲಿಂಗದಲ್ಲಿ ನೋಡ್ತಾ 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 ತನ್ನ ಆತ್ಮ ಚೈತನ್ಯವನ್ನ ಹಂತವಂತ ಆಧಾರ, ಸ್ವಾದಿಷ್ಟ, ಮಣಿಪೂರಕ, ಅನಾಹತ, ವಿಶುದ್ಧಿಯ ಆಜ್ಞಾ, ಸಹಸ್ರ, ರಸಿಕ, ಪಶ್ಚಿಮ ಹೀಗೆ ಆತ್ಮ ಚೈತನ್ಯವನ್ನ ಮಹಾಲಿಂಗದಲ್ಲಿ ಲೀನಗೊಳಿಸಿ ಅಲ್ಲಿ ತಂಗಳಿಗೆಯಲ್ಲಿ ಲಿಂಗೈಕ್ಯರಾಗ್ತಾರೆ. ಅದೇ ಇವತ್ತು ನೀವು ಎಲ್ಲರೂ ನೋಡ್ತಕ್ಕಂಥದ್ದು ತಂಗಳಿಗೆಯಲ್ಲಿ ನೀಲಮ್ಮನವರ ಲಿಂಗೈಕ್ಯ ಸಮಾಧಿ. ಹೀಗಾಗಿ ಅಲ್ಲಿ ನೀಲಮ್ಮನವರ ಜ್ಞಾನ ನೋಡ್ರಿ, ಸೃಷ್ಟಿಯ ಉಗಮನೆ ಹೇಳ್ಬೇಕಂದ್ರೆ ಸಾಮಾನ್ಯ ಜ್ಞಾನ ಅಲ್ಲ, ಅಂತ ಜ್ಞಾನ ಪಡೆದಿರ್ತಕ್ಕಂಥ ನೀಲಮ್ಮಂತಾಗಿ. ಯಾಕಂದ್ರೆ ನಾನೊಂದು ಚಿಕ್ಕವನಿದ್ದಾಗಲೇ ಒಂದು ಇದು ಬಂದಿದ್ದೆ, ಏನಂದ್ರೆ ಯಾರಾದ್ರೂ ನನ್ನನ್ನು ಹೊಳ್ಳಿ ಯಾರಾದ್ರೂ ಬಂತು, ನೀನು ಅತಿ ಪ್ರೀತಿ ಹೀರೋ ಯಾರ ಅಂತ ಕೇಳಿದ್ರೆ ನಾನು ಬಸವಣ್ಣ ಅಂತ ಹೇಳಬೇಕು, ಹೀರೋಯಿನ್ ಯಾರು ಅಂತ ಕೇಳಿದ್ರೆ ನೀಲಮ್ಮ ಅಂತಾನೆ ಹೇಳಬೇಕು ಅಂತ ಬರೆದಿಟ್ಕೊಂಡಿದ್ದೀನಿ. ಹೀಗಾಗಿ ಇದು ನನ್ನ ಜೀವನದಲ್ಲಿ ನಿಜವಾಗ್ಲೂ ಕೂಡ ನೋಡಕ್ಕೆ ಅನುಭವಿಸಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಸಂದರ್ಭ. ಈ ನಿಟ್ಟಿನಲ್ಲಿ ನನಗೆ ಪೂಜ್ಯರು ಅವರಿಗೆ ನಮಗೆ ಅತಿ ಒಡನಾಟ ಬೆಳೆದಿದ್ದು ಕೆಲವು ಒಂದು ವಾರ 15 ದಿನದ ಹಿಂದೆನೆ. ಅಂಥದ್ರಲ್ಲಿ ನಮಗೆ ಅವ್ರು ಹೇಳಿದ್ರಪ್ಪ, ಇಲ್ಲರಪ್ಪ ಆದಷ್ಟು ಬೇಗನೆ ನೀವೇನಂತಂದ್ರೆ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಕೊಡ್ರಿ, ಉಪನ್ಯಾಸಕ್ಕಾಗಿ ನಾನು ಕರೀತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದರಂತೆ ಇಲ್ಲಿ ಬರಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರಡಿಗಳಲ್ಲಿ ಹಾಗೂ ಎಲ್ಲರಂತರ ಬಗ್ಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳಿ 2 ಮಾತನ್ನು ಮುಗಿಸಿ. ಅನಂತ